ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ KKRTC ನಲ್ಲಿ ಅಸಿಸ್ಟೆಂಟ್ ಅಕೌಂಟೆಂಟ್ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ 1:5 ಲಿಸ್ಟ್ ಆದರೂ ಬಿಡುಗಡೆ ಮಾಡಿದ್ದಾರೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನೀವು KKRTC ಅಂತ ಟೈಪ್ ಮಾಡಿ ಫಸ್ಟ್ ಬರುವಂತ ಅಫಿಷಿಯಲ್ ಮೆನುವನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ರೀಡ್ ಆಲ್ ಅಂತ ಹೇಳಿದೆಯಲ್ಲ ಅದು ಕ್ಲಿಕ್ ಮಾಡಿದಾಗ ಇಲ್ಲಿದೆ ನೋಡಿ. ನಿನ್ನೆನೆ ಈ ವಿಡಿಯೋ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಮುಂದೂಡಲಾಗಿತ್ತು. ಈಗ ರಿಕ್ರೂಟ್ಮೆಂಟ್ ಅಂತ ಸೆಕ್ಷನ್ ಅದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಬಹುದು ನೀವು. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲಿಜಿಬಲ್ ಲಿಸ್ಟ್ ಇಲ್ಲಿ ನೋಡಬಹುದು. ಈ ಲಿಸ್ಟ್ ನಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಕಲಬುರಗಿ ಇವರ ವತಿಯಿಂದ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ನೋಡಬಹುದು, ತಾತ್ಕಾಲಿಕ ಪಟ್ಟಿಯನ್ನು ಈ ಮೂಲಕ ಪ್ರಕಟಿಸಲಾಗಿದೆ. ಇಲ್ಲಿ ನೋಡಬಹುದು ನೀವು ಅಸಿಸ್ಟೆಂಟ್ ಅಕೌಂಟೆಂಟ್ HK ಸಂಬಂಧಪಟ್ಟಾಗೆ ಇಲ್ಲಿ ಕೊಟ್ಟಿದ್ದಾರೆ. ಕೇವಲ ರಿಜಿಸ್ಟರ್ ನಂಬರ್ ಮತ್ತು ಪೋಸ್ಟ್ ನೇಮ್, ನಿಮ್ಮ ಮೆರಿಟ್ ಎಷ್ಟು, ಯಾವ ಒಂದು ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಹೆಸರು ಕೊಟ್ಟಿದ್ದಿಲ್ಲ, ಹೆಸರು ಡೇಟ್ ಆಫ್ ಬರ್ತ್ ಏನು ಕೊಟ್ಟಿಲ್ಲ. ಅದು ಸಪರೇಟ್ ಆಗಿ ಕಟ್ ಆಫ್ ಬಗ್ಗೆ ಒಂದು ಚಾರ್ಟ್ ಕೊಟ್ಟಿದ್ದಾರೆ, ಅದು ಕೂಡ ಈ ಒಂದು ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೇನೆ. ಇದು ನೀವು ಅಸಿಸ್ಟೆಂಟ್ ಅಕೌಂಟೆಂಟ್ ನೋಡ್ಕೊಂತ ಹೋಗ್ಬೋದು. ಒಟ್ಟು 1:5 ಲಿಸ್ಟ್ ಇರೋದ್ರಿಂದ 65 ಜನ ಸೆಲೆಕ್ಟ್ ಆಗಿದ್ರಿ. ಇಲ್ಲಿ ನಾನ್ ಎಚ್ ಕೆ ದವರು 15 ಜನ ಸೆಲೆಕ್ಟ್ ಆಗಿದ್ರು. ಇನ್ನು ಮೇನ್ ಇಂಪಾರ್ಟೆಂಟ್ ಕಂಡಕ್ಟರ್ ಇಲ್ಲಿ ನೋಡ್ಬೋದು ನೀವು. ಒಟ್ಟು 240 ಪೋಸ್ಟ್ ಇದ್ವು KK ಯಲ್ಲಿ, ಅಂದ್ರೆ HK ಯಲ್ಲಿ 240 ಇಂಟು 5 ಮಾಡಿದಾಗ ಅಷ್ಟು ಕ್ಯಾಂಡಿಡೇಟ್ ಲಿಸ್ಟ್ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು 1ನೇ ನಂಬರ್ ನಿಂತ ನೋಡ್ಬೋದು. ಇಲ್ಲಿ ನೀವು ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ ಸ್ಲೋ ಆಗಿ, ನೀವು ಪಾಸ್ ಮಾಡಿಕೊಂಡು ಹೈಬರ್ನೆಟ್ ಮೋಡ್ ನಲ್ಲಿ ಇಟ್ಟುಕೊಂಡು ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಫ್ರೆಂಡ್ಸ್ ರಿಜಿಸ್ಟರ್ ನಂಬರ್ ಚೆಕ್ ಮಾಡೋದ್ರ ಮೂಲಕ ನೀವು ಎಷ್ಟನೇ ರ್ಯಾಂಕ್ ಮತ್ತು ಯಾವ ಒಂದು ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತೇಳಿ ನೋಡಬಹುದು. ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ, ನೀವು ಸ್ಲೋ ಮೋಷನ್ ಆದ್ರೂ ಹಿಡ್ಕೋಬಹುದು ಮತ್ತೆ ಪಾಸ್ ಮಾಡಾದ್ರೂ ನೋಡಬಹುದು. ಸ್ಲೋ ಆಗಿ ನಾ ಸ್ಕ್ರೋಲ್ ಮಾಡ್ತಾ ಇರ್ತೇನೆ. ಬಹಳಷ್ಟು ಜನ ಇದ್ದಾರೆ. ಇನ್ನು ಕಟ್ ಆಫ್ ಬಗ್ಗೆನೂ ಹೇಳ್ತೇನೆ, ಮುಂದಿನ ಈ ಸದ್ಯ ಹೇಳ್ತೀನಿ ಇದೇ ಒಂದು ವಿಡಿಯೋದಲ್ಲಿ ಕಟ್ ಆಫ್ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ. ಈ ಒಂದು ಮೆರಿಟ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂತಾನು ಹೇಳ್ತೇನೆ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ರಿಜಿಸ್ಟರ್ ನಂಬರ್ ಫೋಕಸ್ ಮಾಡಿ. ನಾ ಬಹಳಷ್ಟು ಇರೋದ್ರಿಂದ ಸ್ಪೀಡ್ ಆಗಿ ಹೇಳ್ಕೊತಾ ಹೋಗ್ತಾ ಇದ್ದೀನಿ, ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ಸ್ಲೋ ಮೋಷನ್ ಅಥವಾ ಪಾಸ್ ಮಾಡ್ಕೊಂಡು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ನೋಡ್ಕೋಬಹುದು. ಇಲ್ಲಾಂದ್ರೆ ಈ ಒಂದು PDF ನನಗೆ ಕಮೆಂಟ್ ಮೂಲಕ ತಿಳಿಸಿ, PDF ಯಾರಿಗೆ ಬೇಕು ಅವರಿಗೆ ಪಿನ್ ಮಾಡ್ತೇನೆ. ಓಕೆನಾ? ಓಕೆ. ಇಲ್ಲಿ HK ದವರು ಇಲ್ಲಿ ನೋಡ್ಬೋದು. HK ಇನ್ನೂ ಇವೆ. HK ಮುಗೀತು. ಒಟ್ಟು 953 ಆಯ್ಕೆ ಆಗಿದ್ದಾರೆ. ಅದು ಆಕ್ಚುಲಿ ಹೆಚ್ಚಾಗುತ್ತೆ 1:5 ಅಂದ್ರೆ. ಇದೇನು ಒಳ ಮೀಸಲಾತಿ ಕೋರ್ಟ್ ಆದೇಶ ಇದೆಯಲ್ಲ, ಇನ್ನು ಅದು ಇನ್ನ ಹೋಲ್ಡ್ ಮಾಡಿ ಲಿಸ್ಟ್ ಅನೌನ್ಸ್ ಮಾಡಿದ್ದಾರೆ. ಅದು ABC ಇನ್ನು ಇಶ್ಯೂ ಇದೆಯಲ್ಲ, ಕಲ್ಯಾಣದು 56% ಅಂತ ಹೇಳಿ. ಅದು ಇನ್ನು ಅದಾದ ನಂತರ ಇನ್ನಿಷ್ಟು ಹುದ್ದೆಗಳದು ಅಭ್ಯರ್ಥಿಗಳದು ಲಿಸ್ಟ್ ಮತ್ತೆ ಬಿಡ್ತಾರೆ. ಇನ್ನು ನಾನ್ HK ನಿರ್ವಾಹಕ ಪೋಸ್ಟ್ಗಳು ನೋಡ್ಬೋದು. ನೀವು ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ, ನೀವು ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಒಂದು ಕ್ಯಾಟಗರಿ ಯಾವುದು, ಎಷ್ಟು ನಿಮ್ ಸ್ಕೋರ್ ಎಷ್ಟಿದೆ ಅಂತೇಳಿ ಅದರದ ಮೇಲೆ ನೀವು ನೋಡ್ಬೋದು. ಇಲ್ಲ ಈಗಲೇ ಹೇಳ್ತೀನಿ ಕ್ಯಾಲ್ಕುಲೇಟ್ ಹೇಗೆ ಮಾಡಿದ್ದಾರೆ ಮತ್ತು ಯಾವ ತರ ಈ ತರ ಮೆರಿಟ್ ಯಾವ ತರ ರೆಡಿ ಮಾಡಿದ್ದಾರೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ತೋರಿಸ್ತೇನೆ. ಸರಿನಾ? ಇಲ್ಲಿ ನಾನ್ HK ಕಂಡಕ್ಟರ್ ಪೋಸ್ಟ್ ನೋಡ್ತಾ ಹೋಗ್ಬೋದು. ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ.
ಒಟ್ಟು 60 ಪೋಸ್ಟ್ ಇದ್ದು 1:5 ಅಂದ್ರೆ 6 300 ಜನ ಆಯ್ಕೆ ಆಗ್ಬೇಕು. ಆದ್ರೆ ಇಲ್ಲಿ ಎಷ್ಟು ಜನ ಆಯ್ಕೆ ಮಾಡಿದ್ದಾರೆ ಅಂದ್ರೆ 277, ಅಂದ್ರೆ ಇನ್ನು 23 ಜನ ಆಗಿದ್ದಾರೆ, ಹೋಲ್ಡ್ ಮಾಡಿದ್ದಾರೆ. ಅದು ಹೈಕೋರ್ಟ್ ಆದೇಶದ ನಂತರ ಈ ಒಂದು ವಿತ್ ಹೋಲ್ಡ್ ಆಗಿರುವಂತ ಪೋಸ್ಟ್ಗಳು ಬಿಡುಗಡೆ ಮಾಡ್ತಾರೆ. ಕಡೆ ಸಪರೇಟ್ ಆಗಿ ಒಂದು ಲಿಸ್ಟ್ ಕಡೆ ಬಿಡಬಹುದು, ಇಲ್ಲ ಈ ಒಂದು ಆದೇಶದ ನಂತರ ಸಪರೇಟ್ ಆದ್ರೂ ಬಿಡ್ಬೋದು, ಇದ್ರೊಳಗೆ ಸೇರಿಸಾದ್ರೂ ಬಿಡ್ಬೋದು. ಒಟ್ಟಿನಲ್ಲಿ ಇನ್ನೂ ಬಿಡ್ತಾರೆ. ಇದು ಸ್ನೇಹಿತರೆ. ಇನ್ನು ಕಟ್ ಆಫ್ ನೋಡೋದಾದ್ರೆ ಇಲ್ಲೇ ಇದೆ ನೋಡಿ, ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಲಿಸ್ಟ್ ಅಂತೇಳಿ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು. ಅಸಿಸ್ಟೆಂಟ್ ಅಕೌಂಟೆಂಟ್ ಪೋಸ್ಟ್ ಇಲ್ಲಿ ಐತಿ ನೋಡಿ. ಅಸಿಸ್ಟೆಂಟ್ ಅಕೌಂಟೆಂಟ್ ನಾ ಹೇಳಕ್ ಹೋಗೋದಿಲ್ಲ, ಯಾಕೆಂದ್ರೆ ಕಡಿಮೆ ಪೋಸ್ಟ್ ಇರೋದ್ರಿಂದ ನೀವು ಯಾರ್ಯಾರು ಹಾಕಿದ್ರಲ್ಲ ಅವ್ರು ನೀವು ನೋಡ್ಬೋದು. ಇಲ್ಲಿಗೆ ಕೊಟ್ಟಿದ್ದಾರೆ ನೋಡಿ. ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ, ನೀವು ಪಾಸ್ ಮಾಡಿ ನೋಡ್ಬೋದು. ಇಲ್ಲಿ ಕಂಡಕ್ಟರ್ ನೋಡಿ, ನಿರ್ವಾಹಕ ಪೋಸ್ಟ್ HK ನೋಡಿ ಸ್ನೇಹಿತರೆ. ಇದು ಯಾವ ತರ ಮಾಡಿದ್ದಾರೆ ಅಂದ್ರೆ ಕ್ಯಾಲ್ಕುಲೇಟ್ ತೋರಿಸ್ತೇನೆ ನೋಡಿ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿ ನೀವು PUC ಪರ್ಸೆಂಟೇಜ್ 600ಕ್ಕೆ ನೀವು ಒಂದ್ ವೇಳೆ 93 ತಗೊಂಡಿದ್ರೆ ಅದು 25% ಕನ್ವರ್ಟ್ ಮಾಡಿ 23.25 ನಿಮ್ಮ ಒಂದು ಮಾರ್ಕ್ಸ್ ಕನ್ಸಿಡರ್ ಆಗಿ. ಇನ್ನು ನೀವು CET ಯಲ್ಲಿ ಯಾವ ತರ ತಗೊಂಡಿರ್ತಿರಲ್ಲ, CET ಪೇಪರ್ 1 ಪೇಪರ್ 2 ಸೇರಿಸಿ 98.25 ಅಂದ್ರೆ 98 ಆಗಿದ್ರೆ ನಿಮ್ದು ಒಂದ್ ವೇಳೆ, ಇದು ಎಕ್ಸಾಂಪಲ್ ಇಟ್ಕೊಂಡಾಗ ನಿಮ್ಗೆ ಅರ್ಥ ಮಾಡಲು ತಿಳಿಸ್ತಿದ್ದಾರೆ. 98.25 ಅಂತಿದೆಯಲ್ಲ, ಇದನ್ನು 75% ಮಾಡ್ಬೇಕಾದ್ರೆ 49.13 ಆಗುತ್ತೆ. ಇದು ಒನ್ ಪೇಪರ್ಗೆ ಮಾತ್ರ 49.13 ಆಗುತ್ತೆ. ಬಟ್ ಆ 49.13 ಅನ್ನೋದು ಇನ್ನು 75%ಗೆ ಕನ್ವರ್ಟ್ ಮಾಡಿದ ನಂತರ 36.84ಗೆ ನಿಮ್ಮ ಒಂದು CET ಮಾರ್ಕ್ಸ್ ಆಗುತ್ತೆ. ನಿಮ್ಮ ಒಂದು CET ಮಾರ್ಕ್ಸ್ ಮತ್ತು ಎಜುಕೇಶನ್ ವೇಟೇಜ್ 25% ಮಾರ್ಕ್ಸ್ ಸೇರಿಸಿಕೊಂಡು 60.09 ಈ ತರ ನಿಮ್ಮ ಒಂದು ಆ ಲಿಸ್ಟ್ ನಲ್ಲಿ ನಿಮ್ಮ ಒಂದು ಕ್ಯಾಟಗರಿ. ಸದ್ದ ಆ ಕಡೆ ಹೋಗೋಣ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಮಾರ್ಕ್ಸ್ ಕೊಟ್ಟಿದ್ದಾರಲ್ವಾ, ಆ ತರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂದ ಮಾರ್ಕ್ಸ್ ನಲ್ಲಿ ಇಲ್ಲಿ ಮಾರ್ಕ್ಸ್ ಆಧಾರದ ಮೇಲೆ ಈ ಒಂದು ಸೆಲೆಕ್ಷನ್ ಲಿಸ್ಟ್ ರೆಡಿ ಮಾಡಿದ್ದಾರೆ. ಇಲ್ಲಿ ನೀವು ನೋಡಬಹುದು, GM ಅದರ್ಸ್ ನಲ್ಲಿ 54.03ಗೆ ಕಟ್ ಆಫ್ ನಿಂತಿದೆ. ಇನ್ನು GM ವುಮೆನ್ ಅವರಿಗೆ 44.51ಗೆ ನಿಂತಿದೆ. ಇಲ್ಲಿ ನೀವು ನೋಡಬಹುದು, ಪ್ರತಿಯೊಂದು ನಾ ಹೇಳಕ್ ಹೋಗೋದಿಲ್ಲ. ನಿಮ್ಮ ಒಂದು ಕ್ಯಾಟಗರಿ ಯಾವುದು, ಯಾವ ಒಂದು ಈ ಸೆಕ್ಷನ್ ಇಲ್ಲಿ ನೋಡಬಹುದು, ಲೆಫ್ಟ್ ಸೈಡ್ ನೋಡಿದಲ್ಲ, ಈ ಕಾಲಮ್ ರೋ ಎರಡು ಸೇರಿ ನಿಮ್ದು ಯಾವ ಕ್ಯಾಟಗರಿ ಅಂತ ಒಂದು ಬಾಕ್ಸ್ ನಲ್ಲಿ ಇರುತ್ತೆ. ಆ ಒಂದು ಕ್ಯಾಟಗರಿ ಸಂಬಂಧಪಟ್ಟಿ ನಿಮ್ ಸ್ಕೋರ್ ಎಷ್ಟು ಅಂತೇಳಿ ನೀವು ಕನ್ವರ್ಟ್ ಮಾಡ್ಕೊಂಡು, ಹೇಗೆ ಅಂದ್ರೆ ಹೇಳಿದ್ ನೋಡಿ, ಮೊದಲು ನಿಮ್ಮ ಮಾರ್ಕ್ಸ್, ನಿಮ್ PUC ಮಾರ್ಕ್ಸ್ ಅನ್ನು 25%ಗೆ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ CET ಮಾರ್ಕ್ಸ್ ಅನ್ನು 75%ಗೆ ಕನ್ವರ್ಟ್ ಮಾಡ್ಕೊಂಡು ಎರಡು ಸೇರಿಸಿದಾಗ ಈ ಮಾರ್ಕ್ಸ್ ಬರುತ್ತೆ. ಅವಾಗ ನಿಮ್ಗೆ ಈಸಿಲಿ ನಿಮ್ಮ ಒಂದು ಕಟ್ ಆಫ್ ಕುಂತಿದೆ ಇಲ್ವಾ ಅಂತೇಳಿ ಡಿಸೈಡ್ ಮಾಡಬಹುದು. ಇದು ಸ್ನೇಹಿತರೆ. ಇನ್ನು ನೀವು ನೋಡಬಹುದು, ಇಲ್ಲಿ ಕಡಿಮೆ ಅಂದ್ರೆ ಕಡಿಮೆ ಕಟ್ ಆಫ್ ಭಾರಿ ಕಡಿಮೆ ನಿಂತಿದೆ. ಯಾಕೆಂದ್ರೆ ಪೇಪರ್ ಕೂಡ ಟಫ್ ಇತ್ತು, ವೆರಿ ಲಿಟಲ್ ಬಿಟ್ ಟಫ್ ಇತ್ತು. ಯಾರೆಲ್ಲ ಈ ಒಂದು ಎಕ್ಸಾಮ್ ಬರ್ದ್ರಿ ಕಮೆಂಟ್ ಮಾಡಿ, ಯಾರ್ದಾರು ಸೆಲೆಕ್ಟ್ ಆಗಿದೆ, ನಮ್ ಸೆಲೆಕ್ಟ್ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು HK ಕೂಡ ಇದೆ, ಇಲ್ಲಿ ನೋಡಬಹುದು ನೀವು. ಇಷ್ಟೇ, ನೀವು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಬಹುದು. ಇದು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.